ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 18 ನವೆಂಬರ್ 2024 ನಿಫ್ಟಿ 59 ಏನಾಯಿತು, BSE ಸೆನ್ಸೆಕ್ಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 78.90 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡು ಸುಮಾರು 23,453.80ಗೆ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 77,339 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಸುಮಾರು 241.30 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಭ ಆಗಿದೆ ಅಂತ ನೋಡೋದಾದರೆ ಹಿಂಡಾಲ್ಕೋ ಇಂಡಸ್ಟ್ರೀಸ್ ನೋಡೋದಾದರೆ ಇವತ್ತು ಸುಮಾರು 3.78% ಒಂದೇ ದಿವಸದಲ್ಲಿ ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಅದೇ ರೀತಿ ಹೀರೋ ಮೋಟರ್ ಕಾಪ್, ಟಾಟಾ ಸ್ಟೀಲ್, ಹಿಂದೂಸ್ತಾನ್ ಯೂನಿಲಿವರ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ನೆಸ್ಲೆ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡೋದಾದರೆ ಹೆಚ್ಚು ಕಡಿಮೆ ಇವತ್ತು 10 ರೂಪಾಯಿಯಷ್ಟು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಅಡಾನಿ ಪೋರ್ಟ್ಸ್, JSW ಸ್ಟೀಲ್, ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್, ಕೋಲ್ ಇಂಡಿಯಾ, ಕೋಟಕ್ ಬ್ಯಾಂಕ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು ಹಾಗೆ HDFC ಬ್ಯಾಂಕ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆಯಾಗಿದೆ. ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, L&T, ಬಜಾಜ್ ಆಟೋ, ಬಜಾಜ್ ಫೈನಾನ್ಸ್, ITC, SBI ಲೈಫ್ ಇನ್ಶೂರೆನ್ಸ್, ಏಷ್ಯನ್ ಪೇಂಟ್ಸ್ ಶೇರ್ಸ್ಗಳಲ್ಲೂ ಏರಿಕೆಯಾಗಿದೆ. ಹಾಗೆ IPO ನೋಡೋದಾದರೆ ಓನಿಕ್ಸ್ ಬಯೋಟೆಕ್ ಲಿಮಿಟೆಡ್ SME IPO ಇದು ಇವತ್ತು ಕ್ಲೋಸ್ ಆಯಿತು. ಸುಮಾರು 116 ಪಟ್ಟಷ್ಟು 116 ಟೈಮ್ಸ್ ಅಷ್ಟು ಇವತ್ತು ರೀಟೇಲ್ ಕ್ಯಾಟಗರಿನಲ್ಲಿ ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಜಿಂಕಾ ಲಾಜಿಸ್ಟಿಕ್ ಸೊಲ್ಯೂಷನ್ಸ್ ಲಿಮಿಟೆಡ್ ನೋಡೋದಾದರೆ ಸುಮಾರು 1.6 ಪಟ್ಟಷ್ಟು ಅಂದರೆ 1.6 ಟೈಮ್ಸ್ ಅಷ್ಟು ಇದು ರೀಟೇಲ್ ಕ್ಯಾಟಗರಿನಲ್ಲಿ ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಆದರೆ SME IPO ಆಗೋದ್ರಿಂದ ಇದರಲ್ಲಿ ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಇದರಲ್ಲಿ ಕ್ವಾಂಟಿಟಿ ಮತ್ತು ಓವರ್ ಆಲ್ ಏನಿರುತ್ತೆ ವ್ಯಾಲ್ಯೂಸು ಅದು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ನಿಮಗೆ SME IPOಗಳು ತುಂಬ ಮತ್ತು ಟೈಮ್ಸ್ ಅತಿ ಹೆಚ್ಚು ಸಬ್ಸ್ಕ್ರಿಪ್ಷನ್ಸ್ ಆದ ಥರ ಕಾಣಿಸ್ತದೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲ ತುಂಬ